ಸಿದ್ದು ಟೀಮ್ಗೆ ಡಿಕೆಶಿ ಬ್ರೇಕ್. ಹೈಕಮಾಂಡ್ ಮೂಲಕ ದಾಳವನ್ನ ಉರುಳಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ಡಿನ್ನರ್ ಮೂಲಕ ಪವರ್ ಗೇಮ್ಗೆ ಮುಂದಾಗಿತ್ತು ಸಿಎಂ ಟೀಮ್. ಸಂಕ್ರಾಂತಿಗೂ ಮುನ್ನ ಸಿಎಲ್ಪಿ ಸಭೆಯನ್ನ ಕರೆದಿದ್ದಾರೆ ಈಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರ ಮೂಲಕ. ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಸಿಎಲ್ಪಿಯಲ್ಲಿ ಹೈಕಮಾಂಡ್ ಎಲ್ಲಾ ಶಾಸಕರಿಗೂ ಕೂಡ ಸಂದೇಶ ರವಾನಿಸುವಂತಹ ಸಾಧ್ಯತೆ. ಈ ಮೂಲಕ ತಾವಂದುಕೊಂಡಿದ್ದನ್ನ ಹೈಕಮಾಂಡ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದಂತೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗ ಕೈಮನೆಯಲ್ಲಾದಂತಹ ಬೆಳವಣಿಗೆಗಳು ಸಹಜವಾಗಿಯೇ ಕುತೂಹಲ ಕಾರಣವಾಗಿತ್ತು. ದೆಹಲಿಯಿಂದ ನೇರವಾಗಿ ರಾಜ್ಯಕ್ಕೆ ಬರದೇನೆ ವರಿಷ್ಠರನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು. ಈಗ ಸಿಎಲ್ಪಿ ಮೀಟಿಂಗ್. ಒಂದು SC STಗಳದ್ದು ಈಗ ಪ್ರೀ ಯೂನಿವರ್ಸಿಟಿ ಮಕ್ಕಳುಗಳಿಗೆ ಮತ್ತೆ ಯಾರು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ SC ST ಹುಡುಗರುಗಳು ಅವ್ರ ಸ್ಕಾಲರ್ಶಿಪ್ಪೇ ಇಲ್ಲ, ಅವ್ರಿಗೆ ಹಾಸ್ಟೆಲ್ಲು ಕೊಡ್ತಾ ಇಲ್ಲ ಅವ್ರಿಗೆ. ಮತ್ತು ಇಂಥ ಸಮಸ್ಯೆಗಳನ್ನ ನಾವೆಲ್ಲ ಚರ್ಚೆ ಮಾಡೋಕ್ಕೆ ಅಂತ ಮೀಟಿಂಗ್ ಕರೆದ್ರೆ ಇವ್ರು ನೀವು ಮಾಡಬೇಡಿ ಅಂತ ಅಂದರೆ ಏನು ಇವರೆಲ್ಲ SC ST ವಿರೋಧಿಗಳ ಇವರೆಲ್ಲ? ಅವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಪ್ರಧಾನ ಕಾರ್ಯದರ್ಶಿಗಳು ಹೇಳಿದ ಮೇಲೆ ನಮ್ಮ ಪಕ್ಷದಲ್ಲಿ ಅದು ಹೈಕಮಾಂಡಿನ ಸೂಚನೆಗಳು, ಹಾಗಾಗಿ ಅದನ್ನು ಮುಂದಕ್ಕೆ ಹಾಕಿದ್ದೀವಿ, ಕ್ಯಾನ್ಸಲ್ ಮಾಡಿಲ್ಲ. ಲೆಟ್ ಮಿ ಕರೆಕ್ಟ್ ದಿಸ್, ಕ್ಯಾನ್ಸಲ್ ಮಾಡಿಲ್ಲ, ಮುಂದಕ್ಕೆ ಹಾಕಿದ್ದೀವಿ. ಅವರ ಸಮಯನೂ ತಗೊಂಡು ಅವ್ರ ಜೊತೆಯಲ್ಲೂ ಕೂಡ ಕರೆದು ಚರ್ಚೆ ಮಾಡ್ತೀವಿ. ಗೊತ್ತಿಲ್ಲ ನನಗೆ ಅವ್ರು ಯಾವಾಗ ಬರ್ತಾರೋ ಗೊತ್ತಿಲ್ಲ. ಅವ್ರು ಬರ್ತಾರೆ, ಬಂದಾಗ ನಮ್ಗೆ ಸಮಯ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಸೂಕ್ತವಾದ ಸಮಯ ನೋಡ್ಕೊಂಡು ಮಾಡ್ತೀವಿ. ಅದೇ ಸಬ್ಜೆಕ್ಟೇ ಗೊತ್ತಿಲ್ಲ ನನಗೆ. ನಮ್ಮದು ಸಭೆ ಇದೆ ಬರೀ SC ಅಂತ ಹೇಳಿದರು. ಹೋಗ್ಲಿಕ್ಕೆ ತಯಾರಿ ಮಾಡ್ತಾಯಿದ್ದೀವಿ, ರದ್ದಾಗಿದೆ. ಅದಕ್ಕೆ ಏನು ಸಬ್ಜೆಕ್ಟ್ ಇದೆ, ಏನು ಡಿಸ್ಕಷನ್ ಅಂತ ನಮಗೆ ಖಂಡಿತವಾಗಿ ಗೊತ್ತಿಲ್ಲ. ಸಭೆ ಸೇರಿದ್ರೆ ತಪ್ಪೇನಿರಲಿಲ್ಲ ಅಲ್ವಾ ಸರ್? ಈಗ ಅದನ್ನು ಏನು ಮಾಡುವ, ಇನ್ನೇನು ಅದ್ರ ಮುಂದುವರಿಸಿ ಏನು ಮಾಡೋದು ಅಂತ. ಈಗ ಇದು ಕ್ಲೋಸ್ ಆಗಿದೆ, ಲೈಕ್ ಮ್ಯಾಟ್ರ್ ಕ್ಲೋಸ್ ಆಗಿದೆ. ಈಗ ಏನು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನು ಅವಶ್ಯಕತೆ ಇಲ್ಲ, ಅನಾವಶ್ಯಕ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಈ ಹಿಂದೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ ನಿರ್ಧರಿಸಿತ್ತು. ಕೊನೆ ಕ್ಷಣದಲ್ಲಿ ಅದಕ್ಕೆ ಕೊಕ್ಕೆ ಹಾಕಿದ್ದು ಕೂಡ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾತು. ಅದಾದ್ಮೇಲೆ ಪಕ್ಷದ ಕಾರ್ಯಕ್ರಮ ಮಾಡ್ತಾರೆ. ಈಗ SC ST ನಾಯಕರುಗಳ ಸಮಾವೇಶ ಅಥವಾ ಸಭೆಯನ್ನ ಮಾಡಲಿಕ್ಕೆ ಪರಮೇಶ್ವರ್ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಅದಕ್ಕೆ ಕೊನೆ ಕ್ಷಣದಲ್ಲಿ ವರಿಷ್ಠರ ಮೂಲಕ ಕೊಕ್ಕೆ ಹಾಕಿದ್ದು ಕೂಡ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಮಾತು ಚರ್ಚೆ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಒಂದನ್ನಂತೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನ ಬಣದ ನಾಯಕರುಗಳಿಗೆ ವರಿಷ್ಠರ ಮೂಲಕ ಲಗಾಮ್ ಹಾಕುವಂತಹ ಕೆಲಸ ಮಾಡ್ತಿದ್ದಾರಾ, ಹೇಗೆ ಅಂತ ಹೇಳಿ ಸುಕೇಶ್? ಪ್ರೇಮ್, ಖಂಡಿತ ಹೌದು. ಯಾಕಂದರೆ ಎರಡು ಬೆಳವಣಿಗೆಗಳು ಅದೇ ರೀತಿ ಆಗಿರುವಂಥದ್ದು. ಜೊತೆಗೆ ಎರಡೂ ಸಂದರ್ಭಗಳಲ್ಲೂ ಕೂಡ ಪಕ್ಷದಿಂದ ಹೊರತಾಗಿ ಏನಿದೆ ಬೇರೆ ಅನ್ನುವಂಥ ಪ್ರಶ್ನೆ ನಿಂತಿರುವಂಥದ್ದು. ಯಾಕಂದರೆ ಹಾಸನಲ್ಲಿ ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮಯ್ಯವರ ಪರವಾಗಿ ಮಾಡಬೇಕು, ಒಂದು ಶಕ್ತಿ ತುಂಬ ಸಮಾವೇಶ ಆಗಬೇಕು ಅಂತ ಹೊರಟಂಥ ಸಚಿವರುಗಳು ಸರ್ಕಾರದ ಭಾಗವಾಗಿದ್ದಂಥವರು ಅವರು ಪಕ್ಷದಿಂದ ಹೊರತಾಗಿ ಸಮಾವೇಶ ಮಾಡ್ತೀವಿ ಅಂದರೆ ಅದು ಹೇಗೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅವತ್ತು ಬ್ರೇಕ್ ಹಾಕಿಸಿ ಪಕ್ಷದ ವೇದಿಕೆಯಲ್ಲಿ ಸಮಾವೇಶ ನಡೆಯುವಂತೆ ಮಾಡುವಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದರು. ಈಗ ಡಿನ್ನರ್ ಪಾಲಿಟಿಕ್ಸಲ್ಲಿ CM ತಮ್ಮ ಆಪ್ತ ಸಚಿವರ ಜೊತೆ ಡಿನ್ನರ್ ನಡೆಸಿದ ನಂತರ ಪರಮೇಶ್ವರ್ ಅವರು ದಲಿತ ನಾಯಕರ ಜೊತೆ ಡಿನ್ನರ್ ಪಾಲಿಟಿಕ್ಸ್ಗೆ ಮುಂದಾಗ್ತಾ ಇದ್ದಂತೆ ಅದಕ್ಕೆ ಬ್ರೇಕ್ ಹಾಕಿಸುವ ಪ್ರಯತ್ನದಲ್ಲಿ ಬಹುತೇಕ ಡಿ.ಕೆ. ಶಿವಕುಮಾರ್ ಅವರು ಯಶಸ್ವಿಯಾದಂತೆ ಕಾಣಿಸ್ತಾ ಇದೆ. ಇದು ಒಂದು ರೀತಿಯ ಜಟಾಪಟಿಗೂ ಕಾರಣವಾಗಿದೆ. ಹಾಗಾಗಿ ಹೀಗೆ ಬಿಟ್ಟರೆ ಅದು ಒಂದು ಹಂತದಲ್ಲಿ ಪದೇ ಪದೇ ಮುಂದುವರಿಬೋದು, ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಹಿನ್ನಡೆಯಾಗುವಂಥ ಸಾಧ್ಯತೆ ಇರುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೈಕಮಾಂಡ್ ನಾಯಕರುಗಳು ಮಾತನಾಡುವಂಥ ಭರವಸೆಯನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಯಾಕಂದರೆ ಈ ವಿಚಾರವಾಗಿ ಪಬ್ಲಿಕ್ ವರದಿನೂ ಕೂಡ ಪ್ರಸಾರ ಮಾಡಿತ್ತು. ಹೈಕಮಾಂಡ್ ಈಗಾಗಲೇ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದು, ದೆಹಲಿಗೆ ಕರೆಸ್ಕೊಳ್ಳುವಂಥದ್ದು, ಇಲ್ಲ ಇಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು ಅನ್ನುವಂಥದ್ದು. ಅದು ಇವತ್ತು ನಿಗದಿಯಾಗಿರುವಂಥದ್ದು. 13ನೇ ತಾರೀಕು ಅಂದರೆ ಜನವರಿ 13ನೇ ತಾರೀಕು ಸೋಮವಾರ ಸಂಜೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಗೆ ಡೈರೆಕ್ಷನ್ ಕೊಡಲಾಗಿದೆ. ಅಲ್ಲಿ ಏನು ಮಾಡಬೇಕು, ಶಾಸಕರುಗಳ ಮುಂದೆ ಸಚಿವರುಗಳು ಹೇಗೆ ನಡ್ಕೊಳ್ಬೇಕು, ಯಾವ ವಿಚಾರ ಮಾತಾಡಬೇಕು ಮಾತಾಡಬಾರ್ದು ಅನ್ನುವಂಥ ಸ್ಪಷ್ಟ ಸೂಚನೆಯನ್ನು AICC ಕೊಡುವಂಥ ಸಾಧ್ಯತೆಗಳೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.